ನಮಸ್ಕಾರ ವೀಕ್ಷಕರೇ, ಮಹಾಲಕ್ಷ್ಮಿ 1,00,000 ರೂಪಾಯಿ ಹಣ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರದೇ ಇರೋಕೆ ಕಾರಣ ಆಯಿತು. ಸೊ ಹೇಗೆ ಕಾರಣ ಆಯಿತು ಈ 1,00,000 ರೂಪಾಯಿ? ಸೊ ಇಲ್ಲಿ 11ನೇ ಕಂತಿನ ಹಣ ಡಿಲೇ ಯಾಕೆ ಆಗ್ತಾ ಇದೆ? ಕೆಲವೊಂದಿಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಆದಷ್ಟು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಒಂದು 2 ರೂಲ್ಸ್ಗಳನ್ನು ನಾನು ಮಾತ್ರ ತಿಳಿಸ್ಕೊಡ್ತೀನಿ. ಆ ಒಂದು ರೂಲ್ಸ್ಗಳಿಗೆ ಮತ್ತೆ ಮಹಾಲಕ್ಷ್ಮಿ ಯೋಜನೆಗೆ, ಗೃಹಲಕ್ಷ್ಮಿ ಯೋಜನೆಗೆ ಒಂದಕ್ಕೊಂದು ಲಿಂಕ್ ಇದಾವೆ ವೀಕ್ಷಕರೇ. ಸೊ ಒಂದು ಲಿಂಕ್ ಯಾವ ರೀತಿಯಾಗಿದ್ದಾವೆ, ಸೊ ಇಲ್ಲಿ ಡಿಲೇ ಯಾಕೆ ಆಗ್ತಾ ಇದೆ, ಯಾವಾಗ ಬರುತ್ತೆ, ಡೇಟ್ ಕೂಡ ಫಿಕ್ಸ್ ಮಾಡಿರುವಂಥದ್ದು. ನಿನ್ನೆನೆ ಹುಬ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸೊ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಯಾವಾಗಿನಿಂದ ಬರುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. 11ನೇ ಕಂತಿನ ಹಣ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿರುವಂತದ್ದು ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಯಾಕೆ ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಮಹಾಲಕ್ಷ್ಮಿ ಯೋಜನೆ ನಮಗೆ ಕಾಣಿಸುತ್ತೆ. ಯಾವ ರೀತಿಯಾಗಿ ಅಂದ್ರೆ ಮೊದಲು ನಾವು ರೂಲ್ಸ್ಗಳ ಬಗ್ಗೆ ವಿಚಾರ ಮಾಡೋಣವಾ. ಸೊ ರೂಲ್ಸ್ಗಳನ್ನ ನಾನು ಒಂದೆರಡು ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ 100% ದಾಖಲಾತಿಗಳನ್ನ ಹೊಂದಿರಲೇಬೇಕು. ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಒರಿಜಿನಲ್ ಅಂದ್ರೆ ಕ್ಲಿಯರ್ ಆಗಿರುವಂತಹ ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರಬಾರ್ದು. ಮತ್ತೆ ಫೇಕ್ ಡಾಕ್ಯುಮೆಂಟ್ ಅಂದ್ರೆ ಒರಿಜಿನಲ್ ದಾಖಲಾತಿಗಳನ್ನ ನೀವು ಹೊಂದಿರಬೇಕಾಗತ್ತೆ. ನಿಜವಾದ ಫಲಾನುಭವಿಗಳಿಗೆ ಅಷ್ಟೇ ಫಲ ಸಿಗತ್ತೆ ಇನ್ಮೇಲಿಂದ ಅಂತ ಕೊಟ್ಟಿದ್ದಾರೆ. ಮತ್ತೆ ಮರು ಪರಿಶೀಲನೆ ಮಾಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಯುಮೆಂಟ್ಸ್ಗಳನ್ನ ರಿವೆರಿಫಿಕೇಶನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಎಲೆಕ್ಷನ್ ಟೈಮ್ಗಿಂತ ನೋಡ್ಬೋದು ನೀವು, ಪೋಸ್ಟ್ ಆಫೀಸ್ಗಳ ಮುಂದೆ ಸಿಕ್ಕಾಪಟ್ಟೆ ಲೈನ್ ನಿಲ್ತಾ ಇತ್ತು. ಯಾಕಂದ್ರೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೆ 1,00,000 ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಅಲ್ಲಿನೇ ಬರ್ತಾ ಇತ್ತು. ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, 1,00,000 ರೂಪಾಯಿ ನಾವು ಕೊಡ್ತೇವೆ ಪ್ರತಿ ಮನೆಗೆ, ನಾವೇನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆದ್ರೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದರ ಪ್ರಕಾರ 1,00,000 ರೂಪಾಯಿ ಕೊಡ್ತಾರಂತ ಈ ಒಂದು ಪೋಸ್ಟ್ ಆಫೀಸ್ಗಳ ಮುಂದೆ ಸಾಕಷ್ಟು ಜನ ನಿಂತಾ ಇದ್ರು. ನಿಮ್ಗೆ ಗೊತ್ತಿರುವಂತದ್ದು, ಗಮನಕ್ಕೆ ಬಂದಿರತ್ತೆ. ಸೊ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು ವಿಡಿಯೋಗಳು. ಸೊ ಅಂತಹ ಸಂದರ್ಭದಲ್ಲಿ ಆ ಪೋಸ್ಟ್ ಆಫೀಸ್ ಮುಂದೆ ಯಾಕೆ ನಿಲ್ತಾ ಇದ್ರು ಅಂದ್ರೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ನಿಲ್ತಾ ಇದ್ರು. ಆ ಒಂದು ಅಕೌಂಟ್ ನಲ್ಲಿನೇ 1,00,000 ರೂಪಾಯಿ ಜಮಾ ಆಗ್ತಾ ಇತ್ತು. ಆ ಒಂದು ಅಕೌಂಟ್ ಮಾಡಿಸ್ಲಿಕ್ಕೂ ಕೂಡ ಈಗ BPL ರೇಷನ್ ಕಾರ್ಡ್ ಮುಖ್ಯವಾಗಿರುತ್ತೆ. ಅಕೌಂಟ್ ಮಾಡಿಸ್ಲಿಕ್ಕಲ್ಲ, ಅಂದ್ರೆ BPL ದಾರರಿಗೆ ಅಷ್ಟೇ 1,00,000 ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅವಾಗ BPL ರೇಷನ್ ಕಾರ್ಡ್ ಮುಖ್ಯವಾಗಿರುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸಿದ್ರು. ಕಾಸ್ಟ್ ಇನ್ಕಮ್ ನಲ್ಲಿ ಅಮೌಂಟ್ ಕೆಳಗಡೆ ಅಂದ್ರೆ ಹೆಚ್ಚಿರುವಂತಹ ಆದಾಯ, ವಾರ್ಷಿಕ ಆದಾಯ ಅದನ್ನು ಕೂಡ ಕಡಿಮೆ ಮಾಡಿಸಿದ್ರು. 1,00,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಅಂದ್ರೆ ಫ್ರೀ ಆಗಿ ಸಿಗ್ತಾ ಇದೆ ಅಂದ್ರೆ ಯಾರು ಬಿಡಲ್ಲ ಕಣ್ರಿ. ಸೊ ಸಾಕಷ್ಟು ಒಂದು ವಾರ ಹೋಗ್ಲಿ ನಾನು ಓಡಾಡ್ತೀನಿ ಡಾಕ್ಯುಮೆಂಟ್ಸ್ ಸಲುವಾಗಿ, ಆದ್ರೆ ನನಗೆ ಈ 1,00,000 ರೂಪಾಯಿ ಬೇಕು ಅನ್ನೋರು ಬಹಳಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಬಹಳಷ್ಟು ಜನ ಮಾಡಿಸ್ಕೊಂಡಿದ್ದಾರಂತೆ. ಅಂದ್ರೆ ಈಗ ಒಂದು ಮಹಾಲಕ್ಷ್ಮಿ ಯೋಜನೆಗೋಸ್ಕರನೇ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಸೊ ಅಲ್ಲಿನೂ ಕೂಡ ಅಮೌಂಟ್ ಪಡಿತಾ ಇದ್ದಾರೆ ಕಣ್ರಿ. ಸೊ ಮಹಾಲಕ್ಷ್ಮಿ ಮುಖ್ಯವಾಗಿರುವಂತದ್ದು ಈ ಒಂದು ಧ್ಯೇಯ ಆಗಿರತ್ತೆ, ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಲಿಕ್ಕೆ. ಒಂದು ಆಧಾರ್ ಕಾರ್ಡ್ಗಳಾಗಿರ್ಲಿ, ಅಂದ್ರೆ ಮಹಾರಾಷ್ಟ್ರದವರು ಕೂಡ ಇಲ್ಲಿ ಕೂಡ ಬಂದಿರುವಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಮಾಡಿಸ್ಲಿಕ್ಕೆ. ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದವರು ಕೂಡ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಇಂತಹ ಯೋಜನೆಗಳನ್ನು ಕೂಡ ಪಡಿತಾ ಇರ್ತಾರೆ. ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಮಹಾಲಕ್ಷ್ಮಿ ಯೋಜನೆ ಬರುತ್ತೆ ನಮ್ಮ ಒಂದು ರಾಷ್ಟ್ರದಲ್ಲಿನೇ ಬರುತ್ತೆ, ನಮ್ಮ ಭಾರತದಲ್ಲಿನೇ ಬರುತ್ತೆ ಅಂತ ಸಿಕ್ಕಾಪಷ್ಟೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿನೂ ಕೂಡ ಸಾಕಷ್ಟು ಇವಂತ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸಿದ್ದಾರೆ. ಸೊ ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸಿರುವಂತಹ ಕಾರಣ ಮಹಾಲಕ್ಷ್ಮಿ ಯೋಜನೆ ಆಗಿರುವ ಕಾರಣಕ್ಕಾಗಿ ಈ ಒಂದು ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. 100% ಕ್ಲಿಯರ್ ಆಗಿರುವಂತಹ ಡಾಕ್ಯುಮೆಂಟ್ಸ್ಗಳಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಇನ್ಮೇಲಿಂದ. ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಮರುಪರಿಶೀಲನೆ ಆಗ್ತವೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರಿವೆರಿಫಿಕೇಶನ್ ಮಾಡ್ತಾರೆ. ಮತ್ತೊಂದ್ಸರಿ ಆ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಫೇಕ್ ಏನಾದರೂ ಸಿಕ್ಕರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೇ ಡೆಡ್ ಮಾಡಿ ಹೋಗ್ತಾರೆ. ನಿಮಗೆ ಯಾವುದೇ ರೀತಿಯಾದಂತಹ ಯೋಜನೆಗಳೇ ಸಿಗಲ್ಲ. ಏನು ಸಿಗತ್ತೆ ಅಂದ್ರೆ ಶಕ್ತಿ ಯೋಜನೆ ಮಾತ್ರ. ಸೊ ಉಳಿಕಿರುವಂತಹ ಈ ಒಂದು 5 ಗ್ಯಾರಂಟಿ ಬಿಟ್ಟು ಬಿಡಿ, ನೆಕ್ಸ್ಟ್ ಹಿಂದಿರುವಂತಹ ಯೋಜನೆಗಳಿರ್ತವೆ ಅಥವಾ ಪಿಂಚಣಿ ಸೌಲಭ್ಯಗಳಿರ್ತವೆ, ಮತ್ತೆ ಮುಂಬರುವಂತಹ ಯಾವುದೇ ಯೋಜನೆಗಳು ಕೂಡ ನಿಮಗೆ ಸಿಗಲ್ಲ. ಸೊ ಅವಾಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿದೆ ಆದ್ರೆ ಸೊ ಅದನ್ನ ಈಗ ಒಂದು ಡೆಡ್ ಮಾಡಿಬಿಡಿ ನೀವಾಗಿನೇ. ಸೊ ಇಲ್ಲ ಅಂದ್ರೆ ಆಕ್ಷನ್ ಕೂಡ ತಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಅತಿ ಹೆಚ್ಚು ದುರುಪಯೋಗ ಪಡಿತಾ ಇದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಇದ್ರೂ ಸಹಿತ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಇದ್ರೆ ಅರ್ಜಿ ಸಲ್ಲಿಸಲಿ, ಆದ್ರೆ ಇಲ್ಲದೆ ಇದ್ರೂ ಸಹಿತ
ಅರ್ಜಿಗಳನ್ನ ಸಲ್ಲಿಸಿ ಹಣ ಪಡಿತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಹಾಗಾದ್ರೆ ಎಲಿಜಿಬಲ್ ಅಂದ್ರೆ ಏನು, GST ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಸಹಿತ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಅಮೌಂಟ್ ಪಡಿತಾ ಇರುವಂತದ್ದು. ಸೊ ಹಾಗಾದ್ರೆ ಅಂತವ್ರನ್ನು ಕೂಡ ತೆಗೆದು ಹಾಕ್ತಾ ಇದ್ದಾರೆ. ಟೋಟಲ್ ಆಗಿ ಆಲ್ಮೋಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆಲ್ಲ ಸೊ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ. ಅಂದ್ರೆ ಒಂದು ಆ್ಯಪ್ ಇರುತ್ತೆ, ಸೊ ಒಂದು ಯಾವುದೇ ರೀತಿಯಾದಂತಹ ನಿಮ್ದು ಆ್ಯಪ್ ಇದೆ ಅಂತ ಅನ್ಕೊಳ್ಳಿ, ಈಗ YT ಸ್ಟುಡಿಯೋ ಅಂತ ಅನ್ಕೊಳ್ಳಿ. ಆ ಒಂದು ಸ್ಟುಡಿಯೋದಲ್ಲಿ ನಿಮಗೆ ಏನಾದರೂ ಹೊಸ ಫೀಚರ್ ಬರೋದಾದ್ರೆ ನೀವು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ರಿಫ್ರೆಶ್ ಮಾಡಿದ ತಕ್ಷಣ ತೋರಿಸುತ್ತೆ. ಇಲ್ಲಾಂದ್ರೆ ನೀವು ಅಪ್ಡೇಟ್ ಮಾಡಿರಲ್ಲ, ಮೊದಲಿನ ಫೀಚರ್ಸ್ಗಳೇ ಇರ್ತವೆ. ಸೊ ಆ ರೀತಿಯಾಗಿ ಅಪ್ಡೇಟ್ ಮಾಡಿದ ತಕ್ಷಣ ಹೊಸ ರೂಲ್ಸ್ಗಳು ಬರ್ತಾ ಇರುವಂಥದ್ದು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕ್ತಾ ಇದ್ದಾರೆ. ಟೋಟಲ್ ಆಗಿ 1,20,00,000 ಫಲಾನುಭವಿಗಳಿದ್ದಾರೆ. ಸೊ ಅದರಲ್ಲಿ 20% ಫಲಾನುಭವಿಗಳನ್ನ ತೆಗೆದುಹಾಕುವಂತಹ ಚಾನ್ಸಸ್ ಇದೆ ಅಂತ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲ ಮಾಧ್ಯಮದಲ್ಲಿಯೂ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ನ್ಯೂಸ್ 18 ಆಗಿರಲಿ, TV9 ಆಗಿರಲಿ, ಸುವರ್ಣ ನ್ಯೂಸ್ ಆಗಿರಲಿ, ಸೊ ಸಾಕಷ್ಟು ಇಲ್ಲಿ ನೋಡ್ಬೋದು ನೀವು 20% ಫಲಾನುಭವಿಗಳನ್ನ ತೆಗೆದುಹಾಕುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ರೂಲ್ಸ್ಗಳನ್ನು ತಂದಿದ್ದಾರೆ. ಸಾಕಷ್ಟು ಒಂದು 20% ಆದರೂ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದವರು ಇದಾರಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಕೂಡ ತೆಗೆದುಹಾಕಿ ಈ ಒಂದು ಯೋಜನೆಗಳನ್ನು ನಾವು ಹಣವನ್ನು ಬಿಡ್ತಾ ಹೋಗ್ತೀವಿ. ಸೊ ಇನ್ನು 2-3 ದಿನಗಳಲ್ಲಿ ಅಮೌಂಟ್ ಹಾಕ್ತಾ ಹೋಗ್ತವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿನ್ನೆ ಹುಬ್ಳಿಯಲ್ಲಿ ಏರುವಂಥದ್ದು. ಸೊ ಬೇಕಾದ್ರೆ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಹೋಗಿ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಲೈವ್ ಪ್ರೂಫ್ ಆಗಿ ಅವ್ರೇನು ಹೇಳಿದ್ದಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಅಲ್ಲಿಂದ ನೀವು ಕ್ಲಿಯರ್ ಆಗಿ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಒಂದು ಮಹಾಲಕ್ಷ್ಮಿ ಯೋಜನೆ ಕಾರಣ ಆಗ್ತಾ ಇರುವಂತದ್ದು ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.